ಗಂಡನ ಮುಗಿಸಲು ಮಾಜಿ ಇನ್ಸ್ಟಾಗ್ರಾಂ ಲವರ್ ಮತ್ತು ತಮ್ಮನಿಗೆ ಸುಪಾರಿ ನೀಡಿದ ಹೆಂಡತಿ. ಮಾಜಿ ಲವರ್ ಜೊತೆಗೆ ಸೇರಲು ಅಡ್ಡಿಯಾಗಿದ್ದ ಗಂಡ ಪ್ರಕಾಶನ ಮುಗಿಸಿದ ಹರ್ಷಿತಾ. ಕೊರಟಗೆರೆ ತಾಲೂಕು ತುಂಬಾಡಿ ಸಿದ್ದರಬೆಟ್ಟ ಸಂಪರ್ಕದ ರಸ್ತೆಯಲ್ಲಿ ಘಟನೆ. ಗುಲ್ಬರ್ಗಾ ಜಿಲ್ಲೆಯ ಚಿಂಚುಲಿ ಗ್ರಾಮದ ಪ್ರಕಾಶ 32 ವರ್ಷದ ವ್ಯಕ್ತಿ ಕೊಲೆಯಾದ ದುರ್ದೈವಿ. 3 ತಿಂಗಳ ಹಿಂದೆಯಷ್ಟೇ ಗಂಡ ಮಗು ಬಿಟ್ಟು ಗುಂಡಾನ ಹಿಂದೆ ಹೋಗಿದ್ದ ಹರ್ಷಿತಾ. ಪೊಲೀಸ್ ಠಾಣೆಗೆ ದೂರು ನೀಡಿ ಹರ್ಷಿತಾಗೆ ಮತ್ತೆ ಕರೆಸಿ ಜೊತೆಗಿದ್ದ ಪ್ರಕಾಶ. ಕೊರಟಗೆರೆಯಿಂದ ಮಡದಿಯ ಜೊತೆ ಮಲ್ಲೇಕಾವುಗೆ ಹೋಗುವ ಪ್ರಕಾಶನಿಗೆ ಕರೆ. ಪ್ರಕಾಶನ ಹೆಂಡತಿ ಹರ್ಷಿತಾಳನ್ನ ಚಿಕ್ಕಪ್ಪನ ಮಗನಾದ ಸೋಮನಿಂದ ದೂರವಾಣಿ ಕರೆ. ಕುಡಿದು ಟೈಟ್ ಆಗಿದ್ದೀನಿ, ಬಂದು ಕರೆದುಕೊಂಡು ಹೋಗು ಎಂದು 10 ಬಾರಿ ಕರೆ. ಮಡದಿಗೆ ಮನೆಗೆ ಬಿಟ್ಟು ತುಂಬಾಡಿಗೆ ಬರುವಾಗ ಕೆಪಿಟಿಸಿಎಲ್ ಹತ್ತಿರ ವಾಹನ ಅಡ್ಡಗಟ್ಟಿದ ಗ್ಯಾಂಗ್. 3 ಜನರ ಗ್ಯಾಂಗ್ ಪ್ರಕಾಶನ ಹೊಟ್ಟೆಗೆ ಚಾಕು ಹಾಕಿದ ಅಪಘಾತ ಎಂದು ಬಿಂಬಿಸುವ ಪ್ರಯತ್ನ. ಜೀವ ಉಳಿಸಿಕೊಳ್ಳಲು ಪ್ರಕಾಶ ಚರಂಡಿಯಲ್ಲಿ ಒದ್ದಾಡುವ ಶಬ್ದ ಕೇಳಿ ಸ್ಥಳೀಯರಿಂದ ಆಸ್ಪತ್ರೆಗೆ ರವಾನೆ. ಬೆಂಗಳೂರಿನ ರಂಗಶಾಮಯ್ಯ, ಮಲ್ಲೇಕಾವಿನ ಸೋಮು ಮತ್ತು ಹರ್ಷಿತಾ ಈಗ ಪೊಲೀಸರ ಅತಿಥಿ. ಹರ್ಷಿತಾಳ ಇನ್ಸ್ಟಾಗ್ರಾಂ ಲವರ್ ಬೆಂಗಳೂರಿನ ಗುಂಡಾಣಿಗಾಗಿ ಕೊರಟಗೆರೆ ಪೊಲೀಸರಿಂದ ಹುಡುಕಾಟ. ಕೊರಟಗೆರೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ರಿಂದ ತೀವ್ರಗೊಂಡ ತನಿಖೆ. ಸ್ಥಳಕ್ಕೆ 3 ಎಸ್ಪಿ ಅಶೋಕ್, ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣ ಭೇಟಿ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ 4 ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲು. ಇನ್ಸ್ಟಾಗ್ರಾಂನಲ್ಲಿ ಇಬ್ಬರ ಜೊತೆ ಲವ್ವಿ ಡವ್ವಿ. ಒಬ್ಬನಿಗೆ ಕೈಕೊಟ್ಟು ಮತ್ತೊಬ್ಬನ ಕೈ ಹಿಡಿದ ಚಂದುಳ್ಳಿ ಖತರ್ನಾಕ್ ಚೆಲುವೆ ಮಾಡಿದ್ದೇನು ಗೊತ್ತಾ? ಅದೇ ಮಾಜಿ ಇನ್ಸ್ಟಾಗ್ರಾಂ ಲವರ್ ಜೊತೆ ಸೇರಿ ಗಂಡನನ್ನೇ ಮುಗಿಸಲು ಸ್ಕೆಚ್ ಹಾಕಿದಳು. ಇನ್ಸ್ಟಾಗ್ರಾಂನಲ್ಲಿ ಲವ್ ಮಾಡಿ 3 ವರ್ಷಗಳ ಕಾಲ ಸಂಸಾರವನ್ನ ಮಾಡಿ ಅದು ಯಾವುದೋ ಏನೋ ಮಾಜಿ ಲವರ್ ನೆನಪಾಗಿದ್ದಾನೆ. 2 ತಿಂಗಳ ಹಿಂದೆಯಷ್ಟೇ ಆತನ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಏನೂ ತಿಳಿಯದ ಅಮಾಯಕ ಅವಳ ಪತಿ ಪ್ರಕಾಶ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸ್ ಕಂಪ್ಲೇಂಟ್ ನಂತರ ಪೊಲೀಸ್ನವರು ಹುಡುಕಿ ಅವಳನ್ನ ಕರೆತರ್ತಾರೆ. ನಂತರ ಎಲ್ಲವೂ ಸರಿ ಹೋಯ್ತು ಎನ್ನುವಷ್ಟರಲ್ಲಿ ಪ್ರಕಾಶ್ ತನ್ನ ಪತ್ನಿಯನ್ನ ಕರೆದುಕೊಂಡು ಸಿದ್ದರಬೆಟ್ಟ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಸೆಲ್ಫಿ ಫೋಟೋವನ್ನ ತೆಗೆದುಕೊಳ್ತಾರೆ. ಅಲ್ಲಿಂದ ಕೊರಟಗೆರೆಯ ಮೊಬೈಲ್ ಅಂಗಡಿಯಲ್ಲಿ ತನ್ನ ಹೆಂಡತಿಗೆ ಹೊಸ ಸಿಮ್ ಕೊಡಿಸ್ತಾನೆ. ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಪ್ರಕಾಶ್ಗೆ ಅದೊಂದು ಗಂಡಾಂತರ ಕಾದು ಕೂತಿತ್ತು. ಹೆಂಡತಿಯ ತಮ್ಮ ಸೋಮ ಅಲಿಯಾಸ್ ಸೋಮಶೇಖರ ತಮ್ಮ ಭಾವ ಪ್ರಕಾಶ್ಗೆ ಕರೆ ಮಾಡ್ತಾನೆ. ನಾನು ಕುಡಿದು ಫುಲ್ ಟೈಟ್ ಆಗಿ ತುಂಬಾಡಿ ಗ್ರಾಮದ ಬಳಿ ಇದ್ದೇನೆ, ಬಂದು ನನ್ನ ಕರೆದುಕೊಂಡು ಹೋಗು ಎಂದು ಪದೇ ಪದೇ ಕರೆ ಮಾಡ್ತಾನೆ. ಏನು ಅರಿಯದ ಪ್ರಕಾಶ್ ತನ್ನ ಹೆಂಡತಿಯನ್ನ ಮನೆಗೆ ಬಿಟ್ಟು ಬರ್ತಾನೆ. ಸೋಮನನ್ನ ಹುಡುಕುತ್ತಾ ಸ್ನೇಹಿತರ ಬಳಿ ವಿಚಾರಿಸುತ್ತಾ ಬರ್ತಾನೆ. ಅಷ್ಟರಲ್ಲಿ ಸೋಮ ಅಲಿಯಾಸ್ ಸೋಮಶೇಖರ ಗುಂಡ ಹಾಗೂ ಆತನ ತಂಡ ತುಂಬಾಡಿಯಿಂದ ಸಿದ್ದರಬೆಟ್ಟಕ್ಕೆ ಹೋಗುವ ಮಾರ್ಗದ ಸ್ವಲ್ಪ ದೂರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕೆಪಿಟಿಸಿಎಲ್ ವಿದ್ಯುತ್ ಸ್ಥಾವರದ ಸಮೀಪದ ರಸ್ತೆಯಲ್ಲಿ ಕಾದು ಕುಳಿತ ಗ್ಯಾಂಗ್. ಪ್ರಕಾಶ್ ಬರ್ತಿದ್ದಂತೆ ಏಕಾಏಕಿ 3 ಜನರ ತಂಡ ಪ್ರಕಾಶ್ ಮೇಲೆ ದಾಳಿ ಮಾಡ್ತಾರೆ. ಎದೆಯ ಭಾಗ ಹಾಗೂ ತಲೆಗೆ ಚುಚ್ಚುತ್ತಾರೆ. ಅವರಿಂದ ತಪ್ಪಿಸಿಕೊಂಡು ಸುಮಾರು 250 ಮೀಟರ್ ದೂರ ಓಡಿ ಹೋಗಿ ಪ್ರಕಾಶ್ ಬಿದ್ದು ಒದ್ದಾಡುತ್ತಿರುತ್ತಾನೆ. ಅವನು ಸತ್ತಿದ್ದಾನೆ ಎಂದು ತಿಳಿದ ಸೋಮನ ಗ್ಯಾಂಗ್ ವಾಪಸ್ ಹೊರಡ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಪ್ರಕಾಶ್ನನ್ನ ಸ್ಥಳೀಯರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ಆಸ್ಪತ್ರೆಗೆ ಸೇರಿಸಿದ್ರೂ ಯಾವುದೇ ಪ್ರಯೋಜನವಾಗದೆ ತೀವ್ರ ರಕ್ತಸ್ರಾವದಿಂದ ಪ್ರಕಾಶ್ ಮೃತಪಡುತ್ತಾನೆ. ಮಾಹಿತಿ ತಿಳಿದ ತಕ್ಷಣ ಎಚ್ಚೆತ್ತುಕೊಂಡ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಹರ್ಷಿತಾ ತಮ್ಮ ಸೋಮಶೇಖರನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಇನ್ನುಳಿದ ಆರೋಪಿಗಳಿಗೆ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಪೊಲೀಸರ ತಂಡ ಬಲೆ ಬೀಸಿದ್ದಾರೆ. ಘಟನಾ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಆಗಮಿಸಿ ಸ್ಥಳದ ಮಹಜರ್ ಮಾಹಿತಿ ಕಲೆ ಹಾಕಿದರು. ಇನ್ನು ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣಯ್ಯ, ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಕೊಳಲ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್, ಸಬ್ ಇನ್ಸ್ಪೆಕ್ಟರ್ ಬಸವರಾಜ್, ಎಎಸ್ಐ ಮಂಜುನಾಥ್, ಎಎಸ್ಐ ಗಂಗಾಧರ್, ಸಿಬ್ಬಂದಿಗಳಾದ ರಂಗನಾಥ್, ಮೋಹನ್, ಹನುಮಂತರಾಯಪ್ಪ ಉಪಸ್ಥಿತರಿದ್ದರು.